ಬಿ ಜೆ ಪಿಯವರ ಸಿದ್ಧಾಂತ ಯಾವುದಾದ್ರೂ ಒಂದು ಜಾತಿನ ಹೆಸರೇಳಿ ಅವ್ರನ್ನ ವಿರೋಧಿಸಿ ಅವರು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದು ಅವರು ಒಂದು ಕಮ್ಯುನಿಟಿನ ಯಾವತ್ತೂ ವಿರೋಧ ಮಾಡ್ಕೊಂಡೆ ಈ ದೇಶದಲ್ಲಿ ಅವರು ಅಧಿಕಾರಕ್ಕೆ ಬರ್ತಾ ಇರೋದು. ಅವ್ರಿಗೆ ಏನು ಹಲಾಲ್ ಅಂದರೆ ಅದು ಅವ್ರ ಸಂಸ್ಕೃತಿ, ಅವರ ಸನಾತನ ಧರ್ಮದಿಂದ ಬಂದಿರತಕ್ಕಂಥದ್ದು. ಇವತ್ತು ನಮಗೂ ನಿಮಗೂ ಬಂದಿರತಕ್ಕಂಥ ಧರ್ಮ ಅಲ್ಲ. ಏನು ಕೊಟ್ಟಿದ್ದಾರಲ್ಲಿ ಒಟ್ಟಾರೆ ಲೆಕ್ಕಾಚಾರ ಹಾಕಿ ಅವ್ರಿಗೆ ಆ ಸಮಾಜಕ್ಕೆ ಏನು ಕೊಟ್ಟಿದ್ದಾರೆ ಅನ್ನೋದನ್ನ ಹಾಕಿ ಸಮಾಜವಾರು ಕೊಡ್ತಾರ, ಏನಿದೆ ಅದರಲ್ಲಿ ಅಂತೇಳಿ ಚರ್ಚೆಗೆ ಬರಲಿ. ಇಲ್ಲಿ ಅಂಕಿಅಂಶಗಳು ಹೇಳೋಕ್ಕಾಗಲ್ಲ, ನಾನು ಹೇಳ್ತೀನಿ. ಅವ್ರಿಗೆ ಸಿಕ್ಕಿರ್ತಕ್ಕಂಥ ಒಟ್ಟಾರೆ ಬಜೆಟ್ಟಿನ ತಾತ್ಪರ್ಯ ಏನು ಅಂತಕ್ಕಂಥದ್ದನ್ನು ನಾನು ಮುಂದೆ ಹೇಳ್ತೀನಿ. ಈ ರೀತಿ ಜಾತಿಗಳ ಮಧ್ಯೆ ಒಂದು ಬಜೆಟ್ಟಿನ ಅರ್ಥವನ್ನು ಅರ್ಥೈಸ್ತಕ್ಕಂಥದ್ದು ಬಿ ಜೆ ಪಿಗೆ ಗೌರವ ತರ್ತಕ್ಕಂಥ ಕೆಲಸ ಅಲ್ಲ. ಒಂದು ಸಮಾಜನ ಗುರಿ ಮಾಡಿಕೊಂಡು ಟೀಕೆ ಮಾಡ್ತಕ್ಕಂಥದ್ದಲ್ಲ. ಒಟ್ಟಾರೆ ಬಜೆಟ್ ಏನಾಗಿದೆ ಅಂತಕ್ಕಂಥದ್ದನ್ನು ಅವರು ವಿಶ್ಲೇಷಣೆ ಮಾಡಬೇಕು. ಇವ್ರ ಬಜೆಟ್ ಏನಾಗಿತ್ತು ಆಯಿತು, ಇವ್ರು ಹೇಳ್ತಾರಲ್ಲ 4 ಲಕ್ಷ ಕೋಟಿಗೂ ಅಧಿಕ ಈ ರಾಜ್ಯದ ತೆರಿಗೆ ಪಾಲು ಹೋಗುತ್ತೆ. ಈಗ ಎಷ್ಟು ಕೊಟ್ಟಿದ್ದಾರೆ ಆ ಬುಕ್ಕಲ್ಲಿ? ಅಲ್ಲಲ್ಲ, ಒಂದು ನಿಮಿಷ ನೀವು ಕೇಳಿ, ನಾನು ಹೇಳ್ತೀನಿ. ಯಾಕೆ ಹೇಳ್ತೀವಿ ಅಂದರೆ ಸುಮ್ಮನೆ ದೇಶಕ್ಕೆ ರಾಜ್ಯಕ್ಕೆ ರಾಂಗ್ ಮೆಸೇಜ್ ಹೋಗೋದು ಬೇಡ. ಇವತ್ತಿನ ಬಜೆಟಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಿಂದ ಒಂದು ವರ್ಷಕ್ಕೆ ವಾರ್ಷಿಕವಾಗಿ 4,000 ಕೋಟಿ ಹೋಗುತ್ತೆ. 4,000 ಕೋಟಿನಲ್ಲಿ ಅವ್ರು ತಿರುಗಿ ಈ ಬಜೆಟ್ ಬುಕ್ಕಲ್ಲಿ ಕೊಟ್ಟಿರೋದೆಷ್ಟು? 67,000 ಕೋಟಿ. ಇನ್ನು ಉಳಿದ ದುಡ್ಡು ಏನಾಯಿತು? ಏನು ಕೊಟ್ಟಿದ್ದಾರೆ? ಬರೀ ಅವ್ರನ್ನೇ ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಅವರು ಏನು 16ನೇ ಹಣಕಾಸು ಆಯೋಗ 15ನೇ ಹಣಕಾಸು ಆಯೋಗದಲ್ಲಿ ಪ್ರಾಮಿಸ್ ಮಾಡಿದ್ರು, ಹಣನೆಲ್ಲ ಕೊಡಿ, ಎಲ್ಲರಿಗೂ ಯಥೇಚ್ಛವಾಗಿ ಕೊಡ್ತೀವಿ ನಾವು. ಹಣಕಾಸು ವಿಚಾರದಲ್ಲಿ ಬಿ ಜೆ ಪಿಯವರು ನನ್ನ ಜೊತೆ ಚರ್ಚೆ ಬರಲಿ, ಕೂತ್ಕೋತೀವಿ. ಅವರು ನಾವು ಚರ್ಚೆಗೆ ಬರೋಕ್ಕೆ ಹೇಳಿ, ನಿಮ್ಮ ಮಾಧ್ಯಮದ ಮುಂದೆ ನಾನು ಚರ್ಚೆ ಬರೋಕ್ಕೆ ಸಿದ್ಧ ಇದ್ದೀನಿ.